ಚಂಬುದ ರಾಜಕಾರಣ ಜಾಸ್ತಿ ಮಾಡ್ತಾ ಇದೆ, ಅದರಿಂದ ಏನೋ ಡ್ಯಾಮೇಜ್ ಏನೂ ಉಪಯೋಗ ಬರಲ್ಲ ಅವೆಲ್ಲ. ಈಗ ದೇವೇಗೌಡರು ಅಕ್ಷಯ ಪಾತ್ರೆ ತೋರಿಸಿ ಅಂತ ಹೇಳ್ತಾರಲ್ಲ, ಈಗ ಅಕ್ಷಯ ಪಾತ್ರೆ ನರೇಂದ್ರ ಮೋದಿ ಕೈನಲ್ಲಿದೆ. ಇಲ್ಲಿ ಇವ್ರು ಕೊಟ್ಟಿರೋ ಚಂಬಿದೆಯಲ್ಲ, ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬನ್ನ ಪ್ರದರ್ಶನ ಮಾಡ್ಕೊತಾವ್ರಿ ಇವರು. ಇವ್ರು ಚಂಬು ತೋರಿಸ್ಬಿಟ್ಟು ಅಕ್ಷಯ ತೋರಿಸಿ ಅಂದರೆ ಏನು ಎಲ್ಲಿ ತೋರಿಸ್ತೀರಿ? ಇವ್ರು ಮಾಡಿರ್ತಕ್ಕಂಥ ಈಗ 11 ತಿಂಗಳು ಏನು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಚೊಂಬಿನ ಇವರ ಚಿತ್ರ ಈ ಸರ್ಕಾರದ ಹಣೆ ಬರ ಹಾಕಿರೋದವರು. ಬೇರೆ ಚರ್ಚೆ ಮಾಡೋ ಸಮಯ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಗೆಲ್ಲೋದೇ ಇಲ್ಲ, ಅಳಿಯ ಮೊಮ್ಮಗ ಮಗ. ಈಗ ಕೋಲಾರದಲ್ಲಿ ಒಂದು ದಲಿತ ಸಮಾಜಕ್ಕೆ ಗಲಾಟೆ ಮಾಡಿ ತಗೊಂಡಲ್ಲ ಟಿಕೆಟ್ನ, ಅದನ್ನೇ ಕೇಳಲ್ಲ. ಒಬ್ಬ ದಲಿತ ಸಮಾಜದ ಯುವಕನಿಗೆ BJPಯವರು ಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ಅಂಥದ್ರಲ್ಲಿ ನಾನು ಹಠ ಮಾಡಿ ಆ ಸೀಟ್ ತಗೊಂಡಿದ್ದು ಅಲ್ಲೇ ನಮ್ಮ ಕುಟುಂಬದಲ್ಲಿ ನಿಲ್ಸಕ್ಕೆ ತಗೊಂಡ. ಅಲ್ಲ ಅವಕಾಶ ಇದ್ದರೆ ಅವ್ರ ಹೆಂಡತಿನೂ ಬೇಕಾದ್ರೆ ನಿಲ್ಲಿಸ್ಬಿಡು. ಎಲ್ಲಿ ಕೋಲಾರದಲ್ಲಿ ಏನಾದ್ರು ಅವಕಾಶ ಇದೆ? ಈಗ ಇವ್ರ ಮಗನ ಯಾತಿಗೆ ತಂದವರು ರಾಜಕೀಯಕ್ಕೆ? ಸಿದ್ದರಾಮಯ್ಯ ಅವ್ರ ಮಗನ ಕೊಡುಗೆ ಏನು? ಯಾತಿಗೆ ತಂದರು? ಏನು ಇವ್ರು ಏನು ಬೇಕಾದರೂ ಮಾಡ್ಬೋದು. ನಾವು ದುಡಿಮೆ ಮಾಡಿದ್ದೇವೆ. ದುಡಿಮೆ ಮಾಡಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಾವು ರಾಜಕಾರಣದಲ್ಲಿ ಇರ್ತಾವೆ. ಸರ್ ದೇವೇಗೌಡ ಯಾವತ್ತು ಬಿಜೆಪಿ ಜೊತೆ ಹೋಗಲ್ಲ ಅಂತ, ಬಟ್ ಇವತ್ತು ಅವರು ಅವರೇ ಕಳಿಸಿರೋದು. ಸಿದ್ದರಾಮಯ್ಯನವರೇ ಕಳಿಸಿರೋದು ಅವ್ರನ್ನ, ದೇವೇಗೌಡರು ಹೋಗ್ತಿರಲಿಲ್ಲ, ಬಲವಂತ ಮಾಡಿ ಕಳಿಸಿದ್ದಾರೆ. ಅವ್ರು ಹೋಗ್ಬೇಕಾಗಿತ್ತಲ್ಲ, ಅವ್ರು ಹೋಗ್ಲಿಕ್ಕೆ ಆಗಲಿಲ್ಲ. ಹಿಂದೆ ಏನೇನು ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಅದೆಲ್ಲ ಗೊತ್ತಿರೋ ವಿಚಾರ. ಯಾಕೆಂದರೆ ಅವರು ಪ್ರತಿನಿತ್ಯ ಸತ್ಯನೇ ಹೇಳೋದು. JDS ಜಾಸ್ತಿ ದಿನ ಉಳಿಯಲ್ಲ, ಬಿಜೆಪಿ ಜೊತೆ ಮರ್ಜ್ ಉಳಿಯುತ್ತೋ ಉಳಿಯಲ್ವೋ ಮುಂದೆ ಆ ಭಗವಂತ ಏನು ಅನ್ನೋದು ಇವರಿಗೆಲ್ಲ ಉತ್ತರ ಕೊಡ್ತಾನೆ.